ವೀಕ್ಷಕರೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇಂದು ನಾವು ಮಾತನಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಕೇವಲ ಒಬ್ಬ ಯೂಟ್ಯೂಬರ್ ಮಾತ್ರವಲ್ಲ, ಭಾರತದ ಲಕ್ಷಾಂತರ ಬಡ ಯುವಕರಿಗೆ ಭರವಸೆಯ ಕಿರಣ ಆಗಿರ್ತಕ್ಕಂಥದ್ದು. ಯಾರಪ್ಪ ಇವರು ಅಂತ ಅಂದರೆ, ಜಾರ್ಖಂಡ್ನ ಒಂದು ಸಣ್ಣ ಹಳ್ಳಿಯಿಂದ ಬಂದು ಇವತ್ತು ದೇಶದ ಮನೆ ಮಾತಾಗಿರ್ತಕ್ಕಂತಹ ಮನೋಜ್ ದೇ ಎಂಬತಕ್ಕಂತಹ ಒಂದು ವ್ಯಕ್ತಿಯ ಪಯಣವನ್ನು ನಾವು ನೋಡೋಣ. ಇವರ ಪಯಣ ಅತ್ಯಂತ ರೋಚಕಮಯವಾಗಿದೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಲ್ಲರೂ ಕೂಡ ಅಂದ್ಕೊಳ್ತಾರೆ ಯೂಟ್ಯೂಬ್ನಲ್ಲಿ ಯಶಸ್ಸು ಕಾಣಲು ಕೈಯಲ್ಲಿ ಬೆಲೆ ಬಾಳುವ ಐಫೋನ್ ಇರಬೇಕು ಅಥವಾ ಹಿಂದೆ ಸುಂದರವಾದ ಸ್ಟುಡಿಯೋ ಇರಬೇಕು ಅಂತ. ಆದರೆ ಮನೋಜ್ ದೇ ಎಂಬತಕ್ಕಂತಹ ಆ ವ್ಯಕ್ತಿಯ ಕತೆ ಕೇಳಿದರೆ ಈ ಎಲ್ಲ ಭ್ರಮೆಗಳು ಕೂಡ ಮಾಯ ಆಗ್ತವೆ ಅಂತಲೇ ಹೇಳಬಹುದು. ಯಾಕೆಂದರೆ ಅವರು ವಿಡಿಯೋ ಮಾಡಲು ಶುರು ಮಾಡಿದ್ದು ಒಂದು ಮುರಿದು ಹೋಗಿರ್ತಕ್ಕಂಥ ಒಂದು ಸ್ಮಾರ್ಟ್ಫೋನ್ ಮತ್ತು ಮೆಟ್ಟಿಲುಗಳ ಕೆಳಗಿನ ಕತ್ತಲೆ ಕೋಣೆಯಲ್ಲಿ. ನೋಡಿ, ಕಠಿಣ ಬಾಲ್ಯದ ಒಂದು ಬಡತನದ ನೆರಳು ಅಂತಲೇ ಹೇಳಬಹುದು ಇವರ ಒಂದು ಜೀವನದಲ್ಲಿ. ಮೊದಲನೇದಾಗಿ ಮನೋಜ್ ದೇ ಅವರ ಬಾಲ್ಯ ಸುಲಭವಾಗಿರಲಿಲ್ಲ. ಜಾರ್ಖಂಡ್ ಧನಬಾದ್ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಅವರ ಜನನ ಆಯಿತು. ತಂದೆ ಸೈಕಲ್ ರಿಪೇರಿ ಮಾಡುವ ಸಣ್ಣ ಅಂಗಡಿ ನಡೆಸುತ್ತಿದ್ದರು. ಅಂದಿನ ಸಂಪಾದನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟವಿರುವಾಗ ಮಗನಿಗೆ ದೊಡ್ಡ ಶಿಕ್ಷಣ ಕೊಡಿಸುವುದು ಒಂದು ದೊಡ್ಡ ಸವಾಲಾಗಿತ್ತು. ಮನೋಜ್ ಓದಿನಲ್ಲಿ ಸಾಧಾರಣವಾಗಿ ಇದ್ದರೂ ಕೂಡ ಏನಾದರೂ ಸಾಧಿಸಬೇಕೆಂಬ ಹಠವನ್ನು ಹೊಂದಿಕೊಂಡಿದ್ದ. ಮನೆಯ ಪರಿಸ್ಥಿತಿಯನ್ನು ಕಂಡು ಅವರು ಸಣ್ಣ ವಯಸ್ಸಿನಲ್ಲಿ ಟ್ಯೂಷನ್ ಹೇಳಿಕೊಡಲು ಶುರು ಮಾಡಿದ್ದ. ನಂತರ ಕೆಲಸ ಹುಡುಕುತ್ತಾ ಗುಜರಾತ್ಗೆ ಹೋದ. ಅಲ್ಲಿ ದಿನಕ್ಕೆ 12 ಗಂಟೆಗಳ ಕಾಲ ಫ್ಯಾಕ್ಟರಿಯಲ್ಲಿ ಕಷ್ಟಪಟ್ಟು ಕೆಲಸವನ್ನು ಮಾಡಿದ. ಆದರೆ ಅವರ ಮನಸ್ಸು ಅಲ್ಲಿ ಇರಲಿಲ್ಲ. ನಾನು ಯಾರಿಗೋ ಕೆಲಸ ಮಾಡುವುದಕ್ಕಿಂತ ನನಗಾಗಿ ಏನನ್ನಾದರೂ ಮಾಡಬೇಕು ಎಂಬತಕ್ಕಂಥ ಒಂದು ಆಲೋಚನೆಯನ್ನು ಅವರನ್ನು ಮತ್ತೆ ಅವರ ಊರಿಗೆ ಕರೆತಂದಿತು. ಅದೇ ರೀತಿ ಯೂಟ್ಯೂಬ್ ನಮಗೆ ಈ ಒಂದು ಮನೋಜ್ ದೇ ಅವರಿಗೆ ಯಾವ ರೀತಿ ಆರಂಭ ಆಯಿತು ಮತ್ತು ಮೊದಲ ಹಿನ್ನಡೆ ಯಾವ ರೀತಿ ಆಯಿತು ಅನ್ನೋದನ್ನು ನೋಡೋದಾದರೆ, ಊರಿಗೆ ಬಂದಿರತಕ್ಕಂಥ ಮನೋಜ್ ದೇ ಅವರಿಗೆ ತಂತ್ರಜ್ಞಾನದ ಮೇಲೆ ಆಸಕ್ತಿ ಮೂಡಿತು. ಅವರು ಮೊದಲು ಕಾಮಿಡಿ ವಿಡಿಯೋಗಳನ್ನು ಮಾಡಲು ಪ್ರಯತ್ನ ಮಾಡಿದರು, ಆದರೆ ಅದು ಯಶಸ್ವಿಯಾಗಲಿಲ್ಲ. ನಂತರ ಟೆಕ್ ವಿಡಿಯೋಗಳನ್ನು ಮಾಡಲು ಶುರು ಮಾಡಿದರು. ಆಗಿನ ಕಾಲದಲ್ಲಿ ಡೇಟಾ ಪ್ಯಾಕ್ ತುಂಬ ದುಬಾರಿಯಾಗಿತ್ತು. ಮನೋಜ್ ಅವರು ವಿಡಿಯೋ ಅಪ್ಲೋಡ್ ಮಾಡಲು ಪಕ್ಕದ ಮನೆಯವರ ವೈಫೈ ಅಥವಾ ಸಾರ್ವಜನಿಕ ಸ್ಥಳಗಳಿಗೆ ಹೋಗುತ್ತಿದ್ದರು. ಅಷ್ಟೇ ಅಲ್ಲ, ಅವರ ಹತ್ತಿರ ಟ್ರೈಪಾಡ್ ಕೂಡ ಇರಲಿಲ್ಲ. ಇಟ್ಟಿಗೆಗಳ ಮೇಲೆ ಮೊಬೈಲ್ ಇಟ್ಟು ಅವರು ಶೂಟಿಂಗನ್ನು ಮಾಡುತ್ತಿದ್ದರು. ಆದರೆ ವಿಧಿಯ ಆಟ ಬೇರೆ ಇತ್ತು ಅಂತ ಕಾಣುತ್ತೆ. ಅವರ ಮೊದಲ ಚಾನಲ್ 70,000 to 80,000 ಸಬ್ಸ್ಕ್ರೈಬ್ಗಳನ್ನು ತಲುಪಿದಾಗ ಕೆಲವು ತಾಂತ್ರಿಕ ಕಾರಣಗಳಿಂದ ಗೂಗಲ್ ಆ್ಯಡ್ಸೆನ್ಸ್ ಸಮಸ್ಯೆಯಿಂದ ಈ ಚಾನಲ್ ಡಿಲೀಟ್ ಆಯಿತು. ಒಬ್ಬ ವ್ಯಕ್ತಿ ವರ್ಷಗಟ್ಟಲೆ ಪಟ್ಟ ಶ್ರಮ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾದಾಗ ಆಗ್ತಕ್ಕಂತಹ ನೋವು ಯಾರಿಗೂ ಕೂಡ ಬೇಡ ಅಂತ ಹೇಳಬಹುದು. ಮನೋಜ್ ಅಂದು ಅತ್ತಿದ್ದರು, ಆದರೆ ಸೋಲು ಒಪ್ಕೊಂಡಿರಲಿಲ್ಲ. ನೋಡಿ, ಮನೋಜ್ ಅವರು ಮರುಜನ್ಮ ಮತ್ತು ಮನೋಜ್ ದೇ ಎಂಬತಕ್ಕಂಥ ಒಂದು ಬ್ರ್ಯಾಂಡ್ ಯಾವ ರೀತಿ ಹುಟ್ಕೊಳ್ತು ಅಂತ ನಾವು ಈಗ ನೋಡೋಣ. ನೋಡಿ, ಮನೋಜ್ ದೇ ಎಂಬತಕ್ಕಂಥ ವ್ಯಕ್ತಿ ಹಳೆಯ ಚಾನಲ್ ಹೋದರೂ ಕೂಡ ಅವರಲ್ಲಿದ್ದ ಕೌಶಲ್ಯ ಹೋಗಿರಲಿಲ್ಲ. ಮನೋಜ್ ಮತ್ತೆ 0ಯಿಂದ ಶುರು ಮಾಡ್ತಾರೆ. ಈ ಬಾರಿ ಅವರು ತಮ್ಮ ಜೀವನದ ಸತ್ಯಗಳನ್ನು, ಬಡತನವನ್ನು ಜನರ ಮುಂದೆ ತೆರೆದು ಇಡ್ತಾರೆ. ಜನರಿಗೆ ಅವರ ಸರಳತೆ ಮತ್ತು ಪ್ರಾಮಾಣಿಕತೆ ಇಷ್ಟ ಆಗುತ್ತೆ ಅಂತ ಕಾಣುತ್ತೆ. ಸಬ್ಸ್ಕ್ರೈಬರ್ಸ್ ಕೂಡ ಹೆಚ್ಚಿನದಾಗಿ ಬರ್ತಾ ಹೋಗ್ತಾರೆ. ಮೆಟ್ಟಿಲುಗಳ ಕೆಳಗೆ ಕುಳಿತು ಅವರು ಮಾಡ್ತಾಗಿರ್ತಕ್ಕಂಥ ಒಂದು ಯೂಟ್ಯೂಬ್ ಟಿಪ್ಸ್ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಗ್ತವೆ. ಒಬ್ಬ ಸೈಕಲ್ ರಿಪೇರಿ ಮಾಡುವವನ ಮಗ ಇಂದು ಡಿಜಿಟಲ್ ಜಗತ್ತಿನ ಗುರುವಾಗಿ ಬೆಳೆಯುತ್ತಿದ್ದುದು ಹೇಗೆ ಅಂತ ನೀವು ನೋಡಿದ್ದೀರಾ. ಅವರು ಕೇವಲ ಟೆಕ್ ವಿಡಿಯೋ ಮಾಡಲಿಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಇಂಟರ್ನೆಟ್ ಮೂಲಕ ಬದುಕು ಕಟ್ಟಿಕೊಳ್ಳಬಹುದು ಅಂತ ಇವರು ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಇಂದಿನ ಯಶಸ್ಸು ಎಲ್ಲರಿಗೂ ಕೂಡ ಕಾಣುತ್ತೆ, ಆದರೆ ಅವರ ಹಿಂದಿನ ಕಷ್ಟಗಳು ಯಾರಿಗೂ ಕೂಡ ಕಾಣೋದಿಲ್ಲ. ಇಂದು ಮನೋಜ್ ದೇ ಅವರ ಒಂದು ಹತ್ತಿರ ಏನಿಲ್ಲ ಅಂತ ನೀವು ನೋಡ್ಬೋದು. ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಒಂದು ಆಸ್ತಿ ಇದೆ, ಮನೆ ಇದೆ, ಲಕ್ಸುರಿ ಕಾರುಗಳಿದ್ದಾವೆ ಮತ್ತು ಲಕ್ಷಾಂತರ ಅಭಿಮಾನಿಗಳು ಮನೋಜ್ ದೇ ಅವರಿಗೆ ಇವತ್ತಿಗೂ ಕೂಡ ಇದ್ದಾರೆ.
ಅವರು ಅಷ್ಟೇ ವಿನಯಶೀಲರು ಕೂಡ ಆಗಿದ್ದಾರೆ. ಅವರ ಯಶಸ್ಸಿನ ಹಿಂದಿನ ರಹಸ್ಯ ಮೂರೇ ಮೂರು ಏನಪ್ಪ ಅಂತ ಅಂದರೆ ಸತತ ಪ್ರಯತ್ನ, ತಾಳ್ಮೆ ಮತ್ತು ಪ್ರಾಮಾಣಿಕತೆ. ಈ ಮೂರೂ ಅವಶ್ಯಕವಾಗಿ ಒಬ್ಬ ಮನುಷ್ಯನಲ್ಲಿ ಇದ್ದರೆ ಏನನ್ನಾದರೂ ಬೇಕಾದರೂ ನಾವು ಸಾಧಿಸಬಹುದು ಅಂತ ಮನೋಜ್ ದೇ ನಮಗೆ ಇಲ್ಲಿ ತಿಳಿಸಿದ್ದಾರೆ. ನೋಡಿ ವೀಕ್ಷಕರೇ, ಇವತ್ತಿನ ಒಂದು ಮನೋಜ್ ದೇ ಯಾವ ರೀತಿ ಬೆಳೆದ ಎನ್ನುವುದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಮನೋಜ್ ದೇ ಕೇವಲ ವಿಡಿಯೋ ಮಾಡ್ತಕ್ಕಂಥ ಹುಡುಗ ಅಲ್ಲ, ಅವರು ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಈಗ ಬೆಳೆದಿದ್ದಾರೆ. ನಮಗೂ ಕೂಡ ಸಾಧಿಸುವ ಹಠ ಇದ್ದರೆ ನಾವು ಇರ್ತಕ್ಕಂಥ ಜಾಗದಿಂದಲೇ ಇತಿಹಾಸ ಸೃಷ್ಟಿ ಮಾಡ್ಬೋದು ಅಂತ ಇಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿ ನಿಮಗೆ ಏನಾದರೂ ಮೋಟಿವೇಶನ್ ಮಾಡಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.